ಸಂವಿಧಾನ ಇರೋವರೆಗೂ ಜೀಶನ್ ಯಾರು ಏನು ಮಾಡೋಕ್ಕಾಗಲ್ಲ. ಇದು ಸಂವಿಧಾನದ ಬುಕ್ಕು, ಬಾಬಾ ಸಾಹೇಬ್ ಬರೆದಿರೋ ಬುಕ್ಕು. ಐ ಸಮಿತಿ ಅಧ್ಯಕ್ಷರಿಗೆ ಅದು ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಕ್ಕುಪತ್ರ ಎಲ್ಲಿಂದ ಕೊಡ್ತಾರೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಹಕ್ಕುಪತ್ರ ಈಗ 40 ವರ್ಷ 50 ವರ್ಷದಿಂದ ಮನೆ ಕಟ್ಕೊಂಡು ನಗರಸಭೆಯವರೆಲ್ಲ ಎತ್ರಿ ಅಂತ ಹೋಗ್ತಿದ್ರು. ಇವತ್ತು ಜೀಶಾನು ಮಾಲೀಕತ್ವ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಿಂದ ಹಕ್ಕುಪತ್ರ ಕೊಡಿಸ್ಬೇಕು ಅಂತ ಹುಡುಕೊಂಡು ಪಾಪ ಹಕ್ಕುಪತ್ರ ಕೊಡಿಸ್ತಾರೆ. ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಎಲ್ಲಿಂದ ಹಕ್ಕುಪತ್ರ ಕೊಡೋದು ಅಂತ ಗೊತ್ತಿತ್ತಂತ. ಅದು ಏನು ಗೊತ್ತಾ, ಗೌರ್ಮೆಂಟಿಂದ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ದುಡ್ಡು ಕಟ್ಟಿಸ್ಕೊಂಡಿರೋದು. ಯಾವುದೇ ರೀತಿ ಏನು ಮಾಡೋಕ್ಕೆ ಬರಲ್ಲ. ಸುಮ್ಮನೆ ಕಾನೂನು ಎಲ್ಲ ತಿರ್ಚಕ್ಕೂ ಆಗಲ್ಲ. ಕಾನೂನು ಮುಂಚೆನೇ ಆಗಿರುತ್ತೆ. ನಾವೇನು ಹೊಸದಾಗೇನು ಜೀಶನ್ ಏನು ಬರ್ದಿಲ್ಲ ಅಲ್ವಾ, ನಾನೇನು ಬರ್ದಿಲ್ಲ. ಕಾನೂನಲ್ಲಿ ಏನಿಂದ ಗೌರ್ಮೆಂಟಿಂದ ಆರ್ಡರ್ ಬರುತ್ತೆ ಅದನ್ನು ಮಾಡ್ತಾ ಇರೋದು. 40-50 ವರ್ಷದಿಂದ ಏನು ಮಾಲೀಕತ್ವ ಇಲ್ಲ ಅಂತ ಎಲ್ಲ 5-6 ಸರ್ವೆ ನಂಬರ್ ಯಾಕೆ ಹೇಳ್ತಿದ್ದೀರಾ? 5-6 ಸರ್ವೆ ನಂಬರ್ ಬರೋದು 1,000 ಏನೋ 1,000 ಅವಷ್ಟೇ 1 ವರ್ಷ ಹಕ್ಕುಪತ್ರ ಬರ್ತವೆ. ಅದು ಬಿಟ್ಟು ಇನ್ನೆಲ್ಲ ವಾರ್ಡಲ್ಲೂ ಬರ್ತಾವಲ್ಲ, ಅದೇ ಯಾಕೆ ಹೇಳ್ತಿಲ್ಲ? ಈಗ ಸಂತೆ ಪಟೇಲ್ ಬರುತ್ತೆ, ನನ್ನ ವಾರ್ಡಲ್ಲಿ ಬರುತ್ತೆ, ರಫಿ ಅಣ್ಣನ ವಾರ್ಡಲ್ಲಿ ಬರುತ್ತೆ, ಗರಿಮಾಡಿಟ್ಟಿಲಿ. ಅಲ್ಲಿ ಎಸಿ ಇರೋದು, ಪೂರ್ತಿ ಎಸಿ ಇರೋದು. ಮೊನ್ನೆ ವಾರ್ಡ್ ರಂಗರಾಜು ವಾರ್ಡಲ್ಲಿ ಎಸಿ ಇರೋದು. ಯಾಕೆ SC STಗಳಿಗೆ ಹಕ್ಕುಪತ್ರ ಕೊಡಬಾರ್ದಾ? ಬರೇ 5-6 ಸರ್ವೆ ನಂಬರ್ನ ಟಾರ್ಗೆಟ್ ಮಾಡ್ತಿದ್ದೀರಲ್ಲ, ಯಾಕೆ? ಅಲ್ಲಿ ಒಂದೇ ಸಮುದಾಯ ಐತೆ ಅಂತಾನ? ಒಂದೇ ಸಮುದಾಯಕ್ಕೆ ಕೊಡ್ತಿರೋದು ಬರೇ 1,200 1,300. ಬೇರೆ ಎಲ್ಲ ವಾರ್ಡ್ಗಳಿಗೂ ಕೊಡ್ತಿರೋದು 2,000 ಹಕ್ಕುಪತ್ರ. ಜೀಶನ್ನು ಜಾತಿ ನೋಡಿಲ್ಲ. ಜೀಶನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಕೆಲಸ ಮಾಡಿ ಹೆಸರು ಮಾಡ್ತಾನೆ ಅನ್ನೋ ಒಂದು ಹೊಟ್ಟೆ ಅವರಿಗೆ ಜನ ನೋಡ್ತಾ ಇದ್ದಾರೆ. ಯಾರು ಕೆಲಸ ಮಾಡ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತ ಜನ ನೋಡ್ತಾವ್ರೆ. ನೀವು ಮಾಡ್ತಿರೋ ಮುಂದಿನ ತೀರ್ಮಾನಗಳಲ್ಲಿ ನೀವು ಎಲ್ಲ ಜನಗಳು ತಕ್ಕ ಉತ್ತರ ಕೊಡ್ತಾರೆ. ಜೀಶನ್ನ ಯಾರು ಏನು ಮಾಡೋಕ್ಕಲ್ಲ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಅಜಯ್ ಇದ್ರು ಒಳ್ಳೆ ಕೆಲಸ ಮಾಡ್ತಾರೆ, ಇನ್ನೊಬ್ಬ ಇಲ್ಲ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಬೆಳಗ್ಗೆ 9 ಗಂಟೆಗೆ ನಾನು ನೋಡ್ದಂಗೆ ನಮ್ಮ ತಾಯಿಯವರು 30 ತಿಂಗಳು ಅಧ್ಯಕ್ಷರು ಮಾಡಿದ್ರು. ಆದರೆ ಇಷ್ಟೊಂದು ಎಫೆಕ್ಟ್ ಆಗಿ ನಾವು ಮಾಡಲಿಲ್ಲ, ಸುಳ್ಳು ಹೇಳ್ಬಾರ್ದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ತಾರೆ ಜೀಶನ್ನು. ಹಾಗಾಗಿ ಈಗೆಲ್ಲ ಕೆಲವ್ರಿಗೆ ಹೊಟ್ಟೆ ಉರಿಯಿಂದ ಮಾತಾಡೋಂಥ ಕೆಲಸ. ಇವತ್ತು ಗೆದ್ದಿರೋದು ಜನ, ಜೀಶನ್ ಎಲ್ಲ ಗೆದ್ದಿರೋದು. 31 ವಾರ್ಡಲ್ಲಿ ಜನ ಜೀಶನ್ ಇರ್ಲಿ ಅಂತ ಕೇಳ್ತಾ ಇರೋದು. ಜೀಶನ್ ಪರವಾಗಿರೋದು. ಏನು ಪುಂಗಾಣಿ ನಡೆಯಲ್ಲ, ಅಟ್ಟನೇ ನಡೆಯಲ್ಲ. ಜನಗಳು ಒಂದು ಸರಿ ತಿರುಗಿ ಬಿದ್ರೆ ಕಷ್ಟ. ಜೀಶನ್ ಪರವಾಗಿ ಜನ ಇದ್ದಾರೆ. ಜೀಶನ್ ಪರವಾಗಿ ಜೀಶನ್ ಹಿಂದೆ ಜನ ಇರೋದ್ರಿಂದನೇ ಜೀಶನ್ ಇವತ್ತು ಶಕ್ತಿ ಇರೋದು. ಅವ್ನು ಒಳ್ಳೇದಾಗುತ್ತೆ, ಜನಗಳು ಒಳ್ಳೇದು ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಗ್ರಾಮ ಠಾಣೆಗೆ ಏಕಾತ ಕೊಟ್ಟು ಇವ್ರು 100/100 ಜಾಸ್ತಿ ಜಾಗದಲ್ಲಿ ಇವರೇ ಇದ್ದಾರೆ ಸಾರ್. ಮನುಷ್ಯನ್ಗೆ ಒಂದು ತಿಳುವಳಿಕೆ, ಒಂದು ಪ್ರಜ್ಞಾವಂತ ಇರಬೇಕು. ಎಲ್ಲಿ ಗ್ರಾಮ ಠಾಣೆ ಬರುತ್ತೆ, ಎಲ್ಲಿಗೆ 5-6 ಸರ್ವೆ ನಂಬರ್ ಬರುತ್ತೆ, ಹೋಗ್ಬೇಕು, ದಿಶಾಂಕ ಹಿಡಿಬೇಕು, ಅದನ್ನ ಮಾಡಬೇಕು. ಇಲ್ಲೆಲ್ಲೋ ಕೂತ್ಕೊಂಡು ನನ್ನ ಹತ್ರ ಏನೋ ಐತೆ ಪಿಕ್ಚರ್ ಅಂತ ತೋರಿಸೋದಲ್ಲ, ವಾಸ್ತವ ಸ್ಥಿತಿ ಸ್ಪಾಟ್ ಹೋಗ್ಬೇಕಲ್ವ. ನನ್ನ ತೋರಿಸ್ತಾ ಇಲ್ಲ, ಸ್ಕೆಚ್ ಕರೆಕ್ಟ್ ಆಗಿದೆ, ಸ್ಕೆಚ್ ಪ್ರಕಾರ ಹೋದ್ರೆ ಅದು ಗ್ರಾಮ ಠಾಣೆ ತರುತ್ತೆ ಅಂತ ಹೇಳ್ತಿದ್ರು. ಯಾರು? ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಗ್ರಾಮ ಠಾಣೆ ಎಲ್ಲಿ ಬರುತ್ತೆ ಅಂತ ಕೇಳ್ರಿ ಫಸ್ಟ್. 5-6 ಸರ್ವೆ ನಂಬರ್ ಎಲ್ಲಿ ಬರುತ್ತೆ, ಗ್ರಾಮ ಠಾಣೆ ಎಲ್ಲಿ ಬರುತ್ತೆ ಅಂತ ಫಸ್ಟ್ ಕೇಳ್ಬೇಕಲ್ಲ. ವಾಸ್ತವ ಸ್ಥಿತಿ ಈಗ ನಾನು ಹೇಳಿದೆ ಗೊತ್ತಾ, ಇಲ್ಲೆಲ್ಲ ನಾವು ಮೀಡಿಯಾದಲ್ಲಿ ಮಾತಾಡ್ತಿದ್ದೀನಿ, ಬೇಡ ಈಗಲೇ ಮೀಡಿಯಾದವರೆಲ್ಲ ಹೋಗೋಣ. ಗ್ರಾಮ ಠಾಣೆ ಎಲ್ಲಿಗೆ ಬರುತ್ತೆ, 5-6 ಸರ್ವೆ ನಂಬರ್ ಇಲ್ಲಿಗೆ ಬರುತ್ತೆ. ನೀವೇ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇದೆ, ದಿಶಾಂಕ ಓಪನ್ ಮಾಡ್ಕೊಳ್ಳಿ, ನೋಡಿ. ಸುಳ್ಳು ಹೇಳಿದ್ರೆ ಸತ್ಯ ಸುಳ್ಳು ಅಲ್ಲೇ ಇರುತ್ತಲ್ಲ. ನಾವು ಅವತ್ತೇ ಅವರೇ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳಿದ್ರು, ಯಾರೋ ಒಬ್ರು ಏನೋ ದೊಡ್ಡ ವ್ಯಕ್ತಿ, ಕಾನೂನು ತಜ್ಞರು. ಕಾನೂನು ಇವರು ಒಬ್ಬರಿಗೆ ಗೊತ್ತಿರೋದು, ಕಾನೂನು ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ. ಕಾನೂನು ಎಲ್ಲರಿಗೂ ಗೊತ್ತಿದೆ. ಆದರೆ ಅವ್ರೇನು ಹೇಳಿದ್ರು, ಏನೇನು ಆ ಥರ ಬಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೇ ಸ್ಪಾಟಿಗೆ ನಿಮ್ಮನ್ನೆಲ್ಲ ಮೀಡಿಯಾದವ್ರನ್ನ ಕರ್ಕೊಂಡೋಗಿ ಗ್ರಾಮ ಠಾಣೆ ಎಲ್ಲಿಗೆ ಬರುತ್ತೆ, ಸರ್ವೆ ನಂಬರ್ ಎಲ್ಲಿಗೆ ಬರುತ್ತೆ ಅಂತ ನೋಡಿ. ಅವರೇ ಹೇಳಿರೋದನ್ನ ಅವರೇ ಮಾಡಲಿ, ನಾವೇನು ಹೇಳೋದು ಬೇಡ. ಅವ್ರ ಮಾತಲ್ಲಿ ಅವರೇ ಹೇಳಿರೋದಲ್ವಾ. ನಿಮ್ಮ ಯೂಟ್ಯೂಬಲ್ಲಿ ಏನೋ ಬಂದಿರಬೇಕೇನೋ, ಸಿರಾ ಟೈಮ್ಸಲ್ಲಿ ಏನೋ ಬಂದಿದೆ ಅವ್ರು ಹೇಳಿದ್ದನ್ನು, ಅದು ಬರಬೇಕಲ್ಲ. ಅವರೇ ನಿಮ್ಮ ಪ್ರಶ್ನೆ ಕೇಳಬೇಕಲ್ವ. ಇದು ಬನ್ನಿ ಸರ್, ವಾಸ್ತವ ಸ್ಥಿತಿ ನೋಡೋಣ, ಹೋಗೋಣ ಅಂತ ಹೇಳ್ಬೇಕು. ಸರ್, ಈಗ 10,000 ಕಲೆಕ್ಟ್ ಮಾಡ್ತಿದ್ದಾರೆ ವಾರ್ಡಲ್ಲಿ ಅಂತ ಹೇಳ್ತಿದ್ದಾರೆ. ಅದೇ 10,000 ದುಡ್ಡನ್ನ ಗೋರ್ಮೆಂಟಿಗೆ ಕಟ್ಟಿರೋದು, ಯಾರೇನು ಕೈ ಕೊಟ್ಟಿಲ್ಲಲ್ಲ. ನಗರಸಭೆಯಿಂದ ಎಲ್ಲ ಸರ್ವಾನುಮತದಿದ್ದ ಎಲ್ಲ ವಾರ್ಡ್ಗಳಿಗೂ 5-6 ಸರ್ವೆ ನಂಬರ್ಗೆ ದುಡ್ಡು ಕಟ್ಟಬೇಕು ಅಂತ ಮಾಡಿದ್ರು. ಗೋರ್ಮೆಂಟ್ ಇಂದ ದುಡ್ಡು ಕಟ್ಟಿದೀವಿ, ಆ ದುಡ್ಡನ್ನ ನಗರಸಭೆ ಕಟ್ಟಿಸ್ತಿದ್ವಿ ಬಿಟ್ರೆ ನಾವ್ಯಾರು ಜೋಬಿ ತಗೊಂಡು ಹೋಗ್ತಿಲ್ವಲ್ಲ. ಯಾರ ಜೋಬಿ ತಗೊಂಡು ಯಾರ ಜೋಬಲ್, ಜೀಶನ್ ಜೋಬಲ್ ಇದೆಯಾ ದುಡ್ಡು? ನಗರಸಭೆ ಅಕೌಂಟ್ ಅಲ್ಲಿ ದುಡ್ಡು ಇರೋದು. ಜನ ಕಟ್ತಿರೋದು ದಡ್ರಲ್ಲ, ಜನ ದಡ್ರಲ್ಲ. ಕಮಿಷನರು ಯಾವಾಗ ಕಮಿಷನ್ ಚೇಂಬರ್ ಆಗಿರಲ್ಲ, ಅಧ್ಯಕ್ಷರು ಚೇಂಬರ್ ಅಲ್ಲಿ ಇರ್ತಾರೆ. ಸರ್, ಈಗ ಏನಾಗುತ್ತೆ ಅಂದ್ರೆ ಯಾವ್ದೋ ಅಂತ ಅಂದ್ಬಿಟ್ಟು ಏನೋ ಮಾಡುವಂತ. ಇನ್ನೊಂದು ನನಗೆ ಗೊತ್ತಿರಂಗೆ ತುಂಬಾ ಜನ ಕಮಿಷನರ್ ಹೋದ್ರು. ಈ ಕಮಿಷನರ್ ಬಂದ್ಮೇಲೆ ನಗರಸಭೆ ನಿಧಿ ನನಗೆ ಗೊತ್ತಿರಂಗೆ ಈಗಲೂ 1.5 ಕೋಟಿ 2 ಕೋಟಿ ಉಳಿತಾ ಇತ್ತು. ಹಿಂದೆ ಯಾವುದು ಉಳಿದಿರ್ಲಿಲ್ಲ. ಈ ಕಮಿಷನರ್ ಬಂದ್ಮೇಲೆ ಉಳಿತಾ ಇತ್ತೆ. ಆಮೇಲೆ ಏನ್ ಗೊತ್ತಾ, ಆ ಮನುಷ್ಯನೇ ಬೆಳಗ್ಗೆ ಎದ್ದು ಸ್ಪಾಟ್ಗೆ ಹೋಗ್ತಾನೆ. ಬಡವರು ಒಂದು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾನೆ, ಕೆಲಸ ಮಾಡ್ತಾವ್ರೆ. ಬೆಳಗ್ಗೆ ಆಯ್ತು ನಾವು ಇಷ್ಟೊಂದು ಹೇಳ್ತೀವಲ್ಲ, ಹೋದ್ ಸತಿ ಮಳೆ ಬಂದು ಎಲ್ಲ ಫ್ಲಡ್ ಆಗ್ಬಿಡೋದು.
ಪೂರ್ತಿ ದುಡ್ಡು ಕೊಟ್ಟಿದ್ಯೋ ಕೊಟ್ಟಿಲ್ವೋ ಗೊತ್ತಿಲ್ಲ. ಎಲ್ಲರ ವಾರ್ಡಲ್ಲೂ ರಾಜಕಾಲುವೆ ರೆಡಿ ಮಾಡಿಸಿದ್ದು ಅವರೇ. ರಾಜಕಾಲುವೆ ರೆಡಿ ಮಾಡಿಸಿದ್ದೆ ಅವರು. ರಾಜಕಾಲುವೆ ರೆಡಿ ಮಾಡಿಸಿರೋದೇ ಅವರು. ಹಾಗಾಗಿ ಕಮಿಷನರ್ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡೋದು ಅದು ಸರಿಯಲ್ಲ. ಕಮಿಷನರ್ ಇವತ್ತೇನಾಗಿದ್ದಾರೆ, ಎಲೆಕ್ಷನ್ ಕಮಿಷನರ್ಗೆ ಹಾಕಿದ್ದಾರೆ, ಅವರೇ ಆರ್ಒ. ಈ ಸಂವಿಧಾನ ಇರೋವರೆಗೂ ಜೀಶನ್ ಯಾರು ಏನು ಮಾಡೋಕ್ಕಾಗಲ್ಲ. ಇದು ಸಂವಿಧಾನದ ಬುಕ್ಕು, ಬಾಬಾ ಸಾಹೇಬ್ ಬರೆದಿರೋ ಬುಕ್ಕು. ಒಮ್ಮೆ ಇಲ್ಲಿ ಏನೇನೋ ಬಂದು ಬಣ್ಣದ ನಾಟಕ ಆಡೋದು, ಬಣ್ಣದ ಮಾತಾಡೋದಲ್ಲ. ಸಂವಿಧಾನ ನನಗೂ ಒಂದೇ, ನಿಮ್ಗೂ ಒಂದೇ, ಜೀಶನ್ಗೂ ಒಂದೇ ಅಲ್ವಾ? ಸಂವಿಧಾನದ ಬುಕ್ ಯಾರು ಏನು ಇದನ್ನ ಮಾಡಕ್ ಬರಲ್ವ, ತಿರ್ಚಿ ಏನು ಮಾಡಕ್ ಬರಲ್ವಲ್ಲ. ಬಾಬಾ ಸಾಹೇಬ್ರು ಬರ್ದಿರೋದು, ಜೀಶನ್ ನಂಬಿರೋದು, ಬಾಬಾ ಸಾಹೇಬ್ರು ಬರ್ದಿರೋದು ಬಸವ ತತ್ವನ, ಅಂಬೇಡ್ಕರ್ ತತ್ವನ, ಬುದ್ಧನ ತತ್ವನ, ಆಮೇಲೆ ಎಲ್ಲ ಸರ್ವ ಧರ್ಮಗಳನ್ನ ಹಿಡ್ಕೊಂಡು ಹೋಗ್ಬೇಕು ಅಂತ ಜೀಶನ್ ಕಂಡಿಡಿದಿರೋದು. ಅದಕ್ಕೋಸ್ಕರ ಜೀಶನ್ ಸಂವಿಧಾನ ಬುಕ್ನ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಅವ್ರು ಸಂವಿಧಾನ ಉಳಿಸ್ಬೇಕು ಅಂತ ವಿಚಾರವಾಗಿ ಬಂದ್ರೆ ಬಸ್ ಸ್ಟ್ಯಾಂಡ್ಗೆ 125 ಕೋಟಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದ್ರ ಖರ್ಚಾಗಿರೋದು ಮಾತ್ರ 50 ಲಕ್ಷ ಖರ್ಚಾಗಿದೆ, ಹಗರಣ ನಡೆದಿದೆ ಅಂತ ಹೇಳ್ತಿದ್ದಾರೆ. ಈಗ ಕಾಮಗಾರಿ ಮುಂದೆ ಇದೆ ಎಲ್ಲ ಅಂದ್ರೆ ಏನು? ಈಗ ಒಂದು ನಿಮಿಷ ಸರ್, ಕಾಮಗಾರಿ ಮುಂದೆ ಇದೆ. ಅಧಿಕಾರಿಗಳು ಕಾಮಗಾರಿ ಮಾಡಿಸಿದ್ದಾರೆ, ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡಿದ್ದಾರೆ. ಮಾಹಿತಿ ಎಕ್ಕಲ್ಲಿ ತಗೊಳ್ಳಿ, ಏನಾದರೂ ತಪ್ಪಾಗಿದ್ರೆ ಲೋಪದೋಷ ಆಗಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಯಾರೇನಿಲ್ಲಿ ಜೀಶನ್ ಜಾಬ್ಗೆ ಏನು ದುಡ್ಡು ಹೋಗಲ್ಲ, ಜೀಶನ್ ಸೈನ್ ಇಲ್ಲ, ಚೆಕ್ ಬರೆಯೋದು ಅಧಿಕಾರಿಗಳು. ಅವರು ಅರ್ಷದ್ಗಳು ನೋಡಕ್ಕೆ ವರ್ಷಗಳು ಕಳ್ಕೊಂಡ್ಬಿಡ್ತಾರ, ಅವ್ರ ಕೆಲಸ ಕಳ್ಕೊಂಡ್ಬಿಡ್ತಾರೆ ಯಾರನ್ನ. ಸುಮ್ಮನೆ ಮಾತಾಡೋದಕ್ಕೆಲ್ಲ ಅಲ್ಲ, ಮಾಹಿತಿ ಎಕ್ಕಲ್ಲಿ ತಗೊಳ್ಳಿ ನೀವು. ಆಯ್ತು, ಅದು 65 ಎಷ್ಟು 135 ಅಂತ ಲಕ್ಷ ಏನು ಹೇಳ್ತಿದ್ರಲ್ಲ, 1,20,00,000 ಸರಿನಾ ಕಾಮಗಾರಿ ಆಗಿರೋದು. ಅದು ನಗರಸಭೆ ಫಂಡಿಂದ ಉಳಿದಿದ್ದ ಫಂಡು. ಜೀಶನ್ ಸಾರ್ವಜನಿಕರು ಉಳಿಸಿದ ಫಂಡು. ಇವತ್ತು ಬಸ್ ಸ್ಟ್ಯಾಂಡ್ ಇಷ್ಟು ನೀಟಾಗಿದೆ ಅಂದ್ರೆ ಜೀಶನ್ ಮಾಡಿದ್ದು. ಜೀಶನ್ ಒಬ್ಬನೇ ಅಲ್ಲ, ಅವರಿಂದ ಎಲ್ಲ ಸದಸ್ಯರು ಇದ್ರು. 50 ಲಕ್ಷ ವಿದ್ಯುತ್ ಮಾಡಿದೆ ಅಂತ ಹೇಳ್ತಾರೆ ಅವರು. ಯಾರು? ಹೌದು ಸರ್, ಅದಕ್ಕೆ ಮಾಹಿತಿ ಕೊಡ್ಬೇಕಲ್ಲ. ಈಗ ಒಂದು ನಿಮಿಷ ಹೇಳ್ತೀನಿ ನಾನು. ಈಗ ಜೀಶನ್ ಜಾಬಲ್ಲಿ 50 ಲಕ್ಷ ಆಯ್ತು ಅಂತ ಹೇಳ್ತೀನಿ. ಜೀಶನ್ ಜಾಬಲ್ಲಿ ಚೆಕ್ ಮಾಡೋದು ದುಡ್ಡು ಇರ್ಬೇಕಲ್ಲ, ಮಾಹಿತಿ ಬೇಕಲ್ವಾ? 50 ಲಕ್ಷ ಡ್ರಾ ಮಾಡಿದ್ದಾರೆ, ಡ್ರಾ ಮಾಡಿಲ್ಲ ಅನ್ನೋದಕ್ಕೆ ದುಡ್ಡು ಬೇಕಲ್ಲ. ಸರಿ, ಕಾಂಗ್ರೆಸ್ ಕಾರ್ಯಕರ್ತರ ಕಥೆ ಏನ್ ಸರ್? ಒಂದೇ ಪಕ್ಷದವರಾಗಿ ಈ ತರ ವಿಶ್ವಾಸ ನಿರ್ಣಯ ಸರ್, ಇಲ್ಲಿ ಯಾವ್ದು ಇದು ಯಾವ ಪಕ್ಷ ಅನ್ನೋದು ಯಾವ್ದು ಇಲ್ಲ. ಇಲ್ಲಿ ನಗರಸಭೆಯಲ್ಲಿ ಜೀಶಾನು ಎಲ್ಲಾ ಪಕ್ಷದವರೆಗೂ ಅಧ್ಯಕ್ಷ.